ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ಜನರು ಒಂದು ವರ್ಷದಲ್ಲಿ ಸರ್ವೈಕಲ್ ಕ್ಯಾನ್ಸರ್ನಿಂದ ಮೃತಪಡ್ತಾರೆ. ಈ ಸರ್ವೈಕಲ್ ಕ್ಯಾನ್ಸರ್ನ ವಿಶೇಷತೆ ಅಂತ ಅಂದರೆ ಇದು ಬರೋಕ್ಕಿಂತ ಮೊದಲೇ ಪ್ರಿವೆನ್ಷನ್ ಮಾಡ್ಬೋದು, ತಡೆಗಟ್ಬೋದು. ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ ಲಭ್ಯವಿದೆ. ಇದು ಹೆಣ್ಣು ಮಕ್ಕಳಿಗೆ 10 ವರ್ಷ ತುಂಬಿದ ನಂತರ ಕೊಡಿಸ್ಬೋದು. 10ರಿಂದ 15 ವರ್ಷದ ಹೆಣ್ಮಕ್ಳಿಗಾದರೆ 2 ಡೋಸ್ ಸಾಕಾಗತ್ತೆ. ಅದರ ಮೇಲ್ಪಟ್ಟ ಹೆಣ್ಮಕ್ಳಿಗಾದರೆ 3 ಡೋಸ್ ಬೇಕಾಗತ್ತೆ. ಫಸ್ಟ್ನೇ ಡೋಸ್ ತೆಗೆದುಕೊಂಡಾದಮೇಲೆ ಮುಂದಿನ ಡೋಸ್ 2 ತಿಂಗಳ ನಂತರ, ಅದಾದ ನಂತರ 6 ತಿಂಗಳ ನಂತರ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ನ ತೆಗೆದುಕೊಳ್ಬೋದು. ಇದರಿಂದಾಗಿ ಸರ್ವೈಕಲ್ ಕ್ಯಾನ್ಸರ್ ಹೆಣ್ಮಕ್ಳಿಗೆ ಬರೋದನ್ನು ತಡೆಗಟ್ಬೋದು. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಹಾಗೆ ಸರ್ವೈಕಲ್ ಕ್ಯಾನ್ಸರನ್ನು ಕಂಡುಹಿಡಲಿಕ್ಕೆ ಪ್ಯಾಸ್ಮಿಯರ್ ಅಂತ ಒಂದು ಟೆಸ್ಟ್ ಲಭ್ಯವಿದೆ. ಈ ಟೆಸ್ಟನ್ನು ನಾವು ಗರ್ಭಕೋಶದ ಕೊರಳಿನಿಂದ ಟೆಸ್ಟ್ ತಗೊಂಡು ಲಕ್ಷಣಶಾಸ್ತ್ರದವರು ಪರೀಕ್ಷೆ ಮಾಡ್ತಾರೆ. ಅದರ ಮೇಲೆ ಪ್ಯಾಸ್ಮಿಯರ್ ಅಂತ ಕರೀಲಾಗತ್ತೆ. ಇದು OPD ಬೇಸಿಸ್ ಟೆಸ್ಟ್. OPDನಲ್ಲೇ ನಾವು ಎಲ್ಲ ಪೇಷಂಟ್ಗೂ ಸಹ ಇದನ್ನು ಮಾಡ್ಬೋದು. ಸೊ ಯಾರಿಗೆ ಸರ್ವೈಕಲ್ ಕ್ಯಾನ್ಸರ್ ಬರುವ ರಿಸ್ಕ್ ಹೆಚ್ಚಿರುತ್ತೆ ಅಂತ ಅಂದರೆ, ಬಹಳ ಬೇಗ ಮದುವೆ ಆಗಿದ್ದು, ಸೆಕ್ಷುವಲ್ ಆ್ಯಕ್ಟಿವಿಟಿಗೆ ಬೇಗ ಎಕ್ಸ್ಪೋಸ್ ಆಗಿದ್ದರೆ, ಅಥವಾ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ದರೆ, ಅಥವಾ ಪರ್ಸ್ನಲ್ ಹೈಜೀನು ಚೆನ್ನಾಗಿ ಇಲ್ಲ ಅಂತ ಅಂದರೆ ಅವರಿಗೆಲ್ಲ ಈ ಕ್ಯಾನ್ಸರ್ ಬರೋ ರಿಸ್ಕ್ ಇರುತ್ತೆ. HPV ಅನ್ನೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಗರ್ಭಕೋಶದ ಕೊರಳು ಇನ್ಫೆಕ್ಷನ್ ಆದರೆ ಅದು ಕ್ಯಾನ್ಸರ್ ಆಗಿ ಮಾರ್ಪಡ್ಬೋದು. ಸೊ ಇದು ಕ್ಯಾನ್ಸರ್ ಆಗುವಕ್ಕಿಂತನೂ ಮೊದಲು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತ ಕರಿತೀವಿ. ಈ ಪ್ರೀ ಕ್ಯಾನ್ಸರಸ್ ಕಂಡೀಷನ್ನಿಂದ ಕ್ಯಾನ್ಸರ್ ಆಗುವ ಸಮಯದಲ್ಲಿ ಸುಮಾರು 10 ವರ್ಷ ಗ್ಯಾಪ್ ಇರುತ್ತೆ. ಸೊ ಈ ಮಧ್ಯದಲ್ಲಿ ಪ್ಯಾಸ್ಮಿಯರ್ ಮಾಡಿಸ್ಕೊಂಡ್ರೆ ಇದನ್ನು ನಿಖರವಾಗಿ ಡಯಾಗ್ನೋಸಿಸ್ ಮಾಡ್ಬೋದು ಮತ್ತು ಟ್ರೀಟ್ಮೆಂಟ್ ಮಾಡ್ಕೋಬೋದು. ಲೇಟಾಗಿ ಡಯಾಗ್ನೋಸಿಸ್ ಆದರೆ, ಸ್ಟೇಜ್ 3ನಲ್ಲಿ ಅಥವಾ ಸ್ಟೇಜ್ 4ನಲ್ಲಿ ಆದರೆ ಇದು ಮಾರಣಾಂತಿಕ ಕಾಯಿಲೆ. ಇದಕ್ಕೆ ಟ್ರೀಟ್ಮೆಂಟ್ ಬಹಳ ಕಷ್ಟಕರವಾದದ್ದು.